ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಪೊಲೀಸ್ ಬಂಧನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾವು ಇವತ್ತು ಬಹಳ ಮುಖ್ಯವಾದ ವಿಚಾರದೊಂದಿಗೆ ಬಂದಿದ್ದೀವಿ. ಸ್ನೇಹಿತರೆ, ಏನಪ್ಪಾ ಅಂದ್ರೆ, ನಾವು ಆಗಸ್ಟ್ ತಿಂಗಳಿಂದ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾರ್ಯಾರು ಓದ್ತಾರೋ ಅವ್ರಿಗೆ ಉಚಿತವಾಗಿ ಕರೆಂಟ್ ಅಫೇರ್ಸ್ ನ ಮಾಡ್ಕೊಡ್ತಾ ಇದೀವಿ. ಸ್ನೇಹಿತರೆ, ಯಾಕಪ್ಪ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇನ್ ಟೈಮಲ್ಲಿ ಮ್ಯಾಗಝೈನ್ ಸಿಗೋದಿಲ್ಲ. ಅವರು ಗ್ರಾಮೀಣ ಪ್ರದೇಶಗಳಿಂದ ಬಂದು ಮ್ಯಾಗಝೈನ್ ತಗೊಂಡು ಓದ್ಲಿಕ್ಕೆ ಆಗೋದಿಲ್ಲ. ಹಾಗೆ ನಗರ ಪ್ರದೇಶಗಳಲ್ಲಿ ಯಾರ್ಯಾರು ಓದ್ತಾ ಇದ್ದಾರೆ ನೋಡಿ ಸ್ನೇಹಿತರೆ, ಅವ್ರಿಗೂ ಕೂಡ 80 ರೂಪಾಯಿ 100 ರೂಪಾಯಿನ ಕೊಟ್ಬಿಟ್ಟು ಓದ್ತಕ್ಕಂಥ ಶಕ್ತಿ ಕೆಲವರಿಗೆ ಇರೋದಿಲ್ಲ. ಅಂತಹ ಸ್ಪರ್ಧಾರ್ಥಿಗಳನ್ನ ಗಮನದಲ್ಲಿಟ್ಕೊಂಡು ನಾವು ಉಚಿತವಾಗಿ ಕರೆಂಟ್ ಅಫೇರ್ಸ್ ನ ಮಾಡ್ತಾ ಇದೀವಿ. ಪ್ರತಿನಿತ್ಯ ಕರೆಂಟ್ ಅಫೇರ್ಸ್ ನ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇದೀವಿ. ಸ್ನೇಹಿತರೆ, ಈ ಹಿನ್ನೆಲೆಯಲ್ಲಿ ನಾವು ಈ 2026 ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಭಾರತದ ಸಾಧನೆಗಳು ಏನು, ಭಾರತ ಎಷ್ಟು ಪದಕಗಳನ್ನ ಪಡೀತು, ಅದರಲ್ಲಿ ಮೊದಲ ಪದಕವನ್ನು ಪಡೆದವರು ಯಾರು, ಭಾರತಕ್ಕೆ ಎಷ್ಟು ಚಿನ್ನದ ಪದಕ ಬಂದಿದ್ದಾವೆ, ಬೆಳ್ಳಿಲಿ ಎಷ್ಟು ಪದಕ ಬಂದಿದ್ದಾವೆ ಇತ್ಯಾದಿ ವಿಚಾರಗಳನ್ನು ನೋಡೋಣ ಬನ್ನಿ. ಸ್ನೇಹಿತರೆ 23ನೇ ಕಾಮನ್ವೆಲ್ತ್ ಗೇಮ್ಸ್ 2026 ಸ್ಕಾಟ್ಲೆಂಡ್ ಅಂತ ಇದೆ. ಸ್ನೇಹಿತರೆ, ನಿಮ್ಗೆ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳ್ತಾರೆ. 2026ನೇ ಸಾಲಿನ ಕಾಮನ್ವೆಲ್ತ್ ಗೇಮ್ಸ್ ಆಯೋಜನೆಗೊಂಡ ದೇಶ ಯಾವುದು ಅಂತ ಕೇಳಿದ್ರೆ ಸ್ಕಾಟ್ಲೆಂಡ್. ಎಲ್ಲಿ ಆಯೋಜನೆ ಆಯಿತು ಅಂತ ಕೇಳಿದ್ರೆ ಗ್ಲಾಸ್ಕೋನ ರಾಜಧಾನಿ ಗ್ಲಾಸ್ಕೋದಲ್ಲಿ ಆಯೋಜನೆ ಆಗಿತ್ತು. ನಿಮ್ಗೆ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳ್ತಾರೆ. 2026ನೇ ಸಾಲಿನಲ್ಲಿ ಆಯೋಜನೆಗೊಂಡ ಕಾಮನ್ವೆಲ್ತ್ ಗೇಮ್ಸ್ ಎಷ್ಟನೇ ಆವೃತ್ತಿ ಅಂತ ಕೇಳಿದ್ರೆ 23ನೇ ಆವೃತ್ತಿ. 23 ಸೀಸನ್ 23ನೇ ಆವೃತ್ತಿಯಾಗಿದೆ. ಸ್ನೇಹಿತರೆ, 2026ನೇ ಸಾಲಿನ ಕಾಮನ್ವೆಲ್ತ್ ಗೇಮ್ಸ್ ನ ಉದ್ಘಾಟನಾ ಧ್ವಜಧಾರಿಗಳಾಗಿ ಭಾರತದಿಂದ ಯಾರ್ಯಾರು ಆಗಿದ್ರು ಅಂದ್ರೆ ಮೀರಾಬಾಯಿ ಚಾನು ಮತ್ತೆ ಲವ್ಲಿನಾ ಬರ್ಗೋಹೈರವರು ಭಾರತದ ಪರವಾಗಿ ಭಾರತವನ್ನ ಉದ್ಘಾಟನಾ ಸಮಾರಂಭದಲ್ಲಿ ಭಾರತದ ಧ್ವಜವನ್ನು ಹಿಡಿದು ಮುನ್ನಡೆಸಿದ್ರು. ಎಕ್ಸಾಮ್ಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಸಮಾರೋಪ ಸಮಾರಂಭದಲ್ಲಿ ಭಾರತವನ್ನು ಮುನ್ನಡೆಸಿದವರು ಯಾರು ಅಂತ ಕೇಳಿದ್ರೆ ಜೈಸ್ಮಿನ್ ಲಂಬೋರಿಯಾ ಅವರು 23ನೇ ಆವೃತ್ತಿಯ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಸಮಾರೋಪ ಸಮಾರಂಭದಲ್ಲಿ ಭಾರತವನ್ನು ಮುನ್ನಡೆಸಿದ್ರು. ನೆಕ್ಸ್ಟ್ 2022ನೇ ಸಾಲಿನಲ್ಲಿಂದ ಕಾಮನ್ವೆಲ್ತ್ ಗೇಮ್ಸ್ ಗಳು ಎಲ್ಲಿ ಆಯೋಜನೆಗೊಂಡಿದ್ವು ಅಂತ ಕೇಳಿದ್ರೆ ಬರ್ಮಿಂಗ್ಹ್ಯಾಮ್, ಇಂಗ್ಲೆಂಡಿನ ಬರ್ಮಿಂಗ್ಹ್ಯಾಮ್ ಅಲ್ಲಿ ಆಯೋಜನೆಗೊಂಡಿದ್ವು. ಸ್ನೇಹಿತರೆ, ನಿಮ್ಗೆ 2026ನೇ ಸಾಲಿನ ಕಾಮನ್ವೆಲ್ತ್ ಗೇಮ್ಸ್ ನ ಮ್ಯಾಸ್ಕಟ್ ಏನು ಅಂತ ಕೇಳ್ತಾರೆ. ಫಿನ್ನಿ ಇಸ್ ದ ಮ್ಯಾಸ್ಕಟ್ ಆಫ್ 2026 ಕಾಮನ್ವೆಲ್ತ್ ಗೇಮ್ಸ್. ಸ್ನೇಹಿತರೆ, ನಿಮ್ಗೆ ಇಂಪಾರ್ಟೆಂಟ್ ಒಂದು ಅನೌನ್ಸ್ಮೆಂಟ್ ಇದೆ. ಅದು ಏನಪ್ಪಾ ಅಂದ್ರೆ, ತುಮಕೂರಿನಲ್ಲಿ ಇರ್ತಕ್ಕಂಥ ಅಭ್ಯಾಸ್ ಅಕಾಡೆಮಿಯವರು 10ನೇ ತಾರೀಕಿಂದ ಈ ತಿಂಗಳು 10/8/2026ನೇ ತಾರೀಕಿನಿಂದ ಹೊಸದಾಗಿ ಬ್ಯಾಚ್ ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನೋಡಿ, ಇವರು VAO, ಲ್ಯಾಂಡ್ ಸರ್ವೇಯರ್, CAR, DR, ESI, PSI, GPSTR, HPSTR ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕ್ಲಾಸಸ್ ನ ಮಾಡ್ತಾ ಇದ್ದಾರೆ. ನೋಡಿ, ಇವರು ಉಚಿತ ಡೆಮೋ ತರಗತಿಗಳು ಲಭ್ಯ, ಲೈವ್ ಅಂಡ್ ರೆಕಾರ್ಡೆಡ್ ಕ್ಲಾಸ್ಗಳು ಸಿಗ್ತವೆ ಇವ್ರಿಗೆ. ವೀಕೆಂಡ್ ಅಲ್ಲಿ ಫ್ರೀ ಮಾಕ್ ಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ. PSI ಅಲ್ಲಿ ಪೇಪರ್ 1, ಪೇಪರ್ 2 ಮತ್ತೆ ವಿಲೇಜ್ ಅಕೌಂಟೆಂಟ್ ಅಲ್ಲಿ ಪೇಪರ್ 1, ಪೇಪರ್ 2 ಕೂಡ ಇವರು ಕ್ಲಾಸಸ್ ಮಾಡ್ತಾರೆ. ಹಾಗೆ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತಾರೆ. ಮತ್ತೆ ಇವರಲ್ಲಿ ಆಫ್ಲೈನ್ ಮತ್ತೆ ಆನ್ಲೈನ್ ಕ್ಲಾಸ್ಗಳು ಕೂಡ ಅವೈಲೇಬಲ್ ಇದೆ. ಅದಕ್ಕಿಂತ ಮುಖ್ಯವಾಗಿ ಹಾಸ್ಟೆಲ್ ಫೆಸಿಲಿಟಿ ಇದೆ. ಸ್ನೇಹಿತರೆ, ಯಾರೋ ಇಂಟ್ರೆಸ್ಟ್ ಇದೆ ಅವರು ಜಾಯಿನ್ ಆಗ್ಬೋದು. ಬನ್ನಿ ಸ್ನೇಹಿತರೆ. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಮೊನ್ನೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ ಇವ್ರು ಮಾಡಿರ್ತಕ್ಕಂಥ ತರಗತಿಗಳಲ್ಲಿ 50ರಿಂದ 55 ಪ್ರಶ್ನೆಗಳು ನೇರವಾಗಿ ಬಂದಿರತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಜಾಯಿನ್ ಆಗಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, 23ನೇ ಆವೃತ್ತಿಯಲ್ಲಿ 2026ರ 23ನೇ ಆವೃತ್ತಿ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಭಾರತ ಅತಿ ಹೆಚ್ಚು ಎಷ್ಟು ಪದಕವನ್ನ ಪಡೆದಿದೆ ಅಂದ್ರೆ ಭಾರತ ನೋಡೋಣ ಬನ್ನಿ ಸ್ನೇಹಿತರೆ. ಅತಿ ಹೆಚ್ಚು ಪದಕ ಪಡೆದ ದೇಶಗಳು ಯಾವುವು ಅಂದ್ರೆ ಟಾಪ್ 1 ಆಸ್ಟ್ರೇಲಿಯಾ, ಟಾಪ್ 2 ಇಂಗ್ಲೆಂಡ್, ಟಾಪ್ 3 ಕೆನಡಾ, ಟಾಪ್ 4 ಭಾರತ. ಎಷ್ಟೇ ಸ್ಥಾನದಲ್ಲಿ ಐತೆ ಅಂದ್ರೆ ಭಾರತ 4ನೇ ಸ್ಥಾನ. ನಿಮ್ಗೆ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳ್ತಾರೆ. 2026ನೇ ಸಾಲಿನ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಪದಕ ಪಟ್ಟಿಯಲ್ಲಿ ಅಂತ ಕೇಳಿದ್ರೆ 4ನೇ ಸ್ಥಾನದಲ್ಲಿದೆ. 5ನೇ ಸ್ಥಾನ ಬಂದ್ರು ಸ್ಕಾಟ್ಲೆಂಡ್. ಆಯೋಜನೆ ಮಾಡಿರ್ತಕ್ಕಂಥ ದೇಶ 5ನೇ ಸ್ಥಾನದಲ್ಲಿದೆ. ಇದು ಇಂಪಾರ್ಟೆಂಟ್. ಆಸ್ಟ್ರೇಲಿಯಾ ಎಷ್ಟು ಪದಕಗಳನ್ನ ಪಡ್ಕೊಂಡಿದೆ ಅಂದ್ರೆ 158, ಇಂಗ್ಲೆಂಡ್ 102, ಕೆನಡಾ 59, ಇಂಡಿಯಾ 39, ಸ್ಕಾಟ್ಲೆಂಡ್ 38. ಸ್ನೇಹಿತರೆ, ಎಂತ ದುರಂತ, ಎಂತ ವಿಪರ್ಯಾಸ ನೋಡಿ. ಭಾರತದ ಜನಸಂಖ್ಯೆ 130 ಕೋಟಿಗೂ ಅಧಿಕ ಇದೆ. ಆಸ್ಟ್ರೇಲಿಯಾದ ಜನಸಂಖ್ಯೆ ಎಷ್ಟಿದೆ ನೋಡಿ. ಆಸ್ಟ್ರೇಲಿಯಾದವರು 158 ಪದಕಗಳನ್ನ ಪಡ್ಕೊಂಡಿದ್ದಾರೆ. ನಮ್ಗೆ ಬರೀ ಕೇವಲ 39 ಪದಕಗಳು. ಎಂತ ದುರಂತ ಇದೆ ನೋಡಿ. ನಮ್ಮ ಯುವಕರೇ ಎತ್ತ ಸಾಕ್ತಾ ಇದ್ದಾರೆ ಅನ್ನೋದನ್ನ ಸ್ವಲ್ಪ ಗಮನ ಹರಿಸ್ಕೊಬೇಕು. ನಾವು ಮನವರಿಕೆ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ
ಜಾಸ್ತಿ ರೀಲ್ಸು ಆಳು ಮೂಡು ಅಧ್ವಾನ ಅದನ್ನೆಲ್ಲ ನೋಡೋದ್ ಬಿಟ್ಟು ಕ್ರೀಡೆಗಳಲ್ಲಿ ಅತಿ ಹೆಚ್ಚು ಆಸಕ್ತಿಯನ್ನು ವಹಿಸೋದನ್ನ ನಾವು ನೋಡ್ಬೇಕಾಗುತ್ತೆ. ಹಾಗೆ ಅದ್ರ ಜೊತೆ ಆಳ್ತಕ್ಕಂಥ ಸರ್ಕಾರಗಳು ಕೂಡ ಯಾರು ನಿಜವಾಗ್ಲೂ ಟ್ಯಾಲೆಂಟ್ ಇದೆ ಅವ್ರನ್ನ ಗುರುತಿಸಿ ಅವರಿಗೆ ಪ್ರೋತ್ಸಾಹ ಕೊಟ್ರೆ ಇಂತಹ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಗಳಲ್ಲಿ ಭಾರತಕ್ಕೆ ಅತಿ ಹೆಚ್ಚು ಪದಕಗಳು ಬಂದು ಭಾರತದ ಹಿರಿಮೆ ಇನ್ನಷ್ಟು ಹೆಚ್ಚಾಗ್ತದೆ ಅಲ್ವಾ ಸ್ನೇಹಿತರೆ? ಬನ್ನಿ ನೋಡೋಣ ನೆಕ್ಸ್ಟ್. 2022 ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಭಾರತ ಪಡೆದ ಒಟ್ಟು ಚಿನ್ನದ ಪದಕಗಳು ಎಷ್ಟು ಅಂದ್ರೆ 13 ಗೋಲ್ಡ್, 7 ಸಿಲ್ವರ್, 17 ಸಿಲ್ವರ್ ಅನ್ನ ಗೆದ್ದಿದೆ, 9 ಬ್ರೌನ್ಸ್, 9 ಕಂಚಿನ ಪದಕಗಳನ್ನು ಗೆದ್ದಿದೆ. ಒಟ್ಟು ಪದಕಗಳ ಸಂಖ್ಯೆ ಎಷ್ಟು ಅಂದ್ರೆ 39. 2026ನೇ ಸಾಲಿನ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಭಾರತ ಪಡೆದ ಒಟ್ಟು ಪದಕಗಳ ಸಂಖ್ಯೆ 39. ಎಷ್ಟನೇ ಸ್ಥಾನ ಅಂತ ಕೇಳಿದ್ರೆ 4ನೇ ಸ್ಥಾನ. ಹಿಂದೆ ನಡೆದಿರ್ತಕ್ಕಂಥ ಪರೀಕ್ಷೆಗಳಲ್ಲಿ ಕೇಳಿದರೆ ನೆಕ್ಸ್ಟ್ ಯಾವ ಕ್ರೀಡೆಗಳಲ್ಲಿ ಎಷ್ಟೆಷ್ಟು ಪದಕಗಳು ಈ ಬಾರಿ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಭಾರತಕ್ಕೆ ಬಂದಿದಾವೆ ಅಂತ ಹೇಳಿ ನೋಡೋದಾದ್ರೆ ಸ್ನೇಹಿತರೆ, ಬಾಕ್ಸಿಂಗ್ ಅಲ್ಲಿ 7 ಚಿನ್ನ, 3 ಬೆಳ್ಳಿ, 10 ಕಂಚು. ಪ್ಯಾರಾ ಅಥ್ಲೆಟಿಕ್ಸ್ ಅಲ್ಲಿ 3 ಚಿನ್ನ, 2 ಬೆಳ್ಳಿ, 1 ಕಂಚು, ಟೋಟಲ್ 6. ಜೂಡೋದಲ್ಲಿ 2 ಚಿನ್ನ, 1 ಬೆಳ್ಳಿ, 1 ಕಂಚು, ಟೋಟಲ್ 4. ವೇಟ್ ಲಿಫ್ಟಿಂಗ್ ಅಲ್ಲಿ 1 ಚಿನ್ನ, 6 ಬೆಳ್ಳಿ, 1 ಕಂಚು, ಟೋಟಲ್ 8 ಬಂದಿದೆ. ಅಥ್ಲೆಟಿಕ್ಸ್ ಅಲ್ಲಿ 5 ಬೆಳ್ಳಿ, 5 ಕಂಚು, ಟೋಟಲ್ 10. ಪ್ಯಾರಾ ಪವರ್ ಲಿಫ್ಟಿಂಗ್ ಅಲ್ಲಿ 1 ಕಂಚು ಬಂದಿದೆ. ಸ್ನೇಹಿತರೆ, ನಿಮ್ಗೆ ಎಕ್ಸಾಮ್ ಅಲ್ಲಿ ಈ ಬಾರಿ ಭಾರತಕ್ಕೆ ಅತಿ ಹೆಚ್ಚು ಪದಕಗಳನ್ನು ತಂದುಕೊಟ್ಟ ಕ್ರೀಡೆ ವಿಭಾಗ ಯಾವುದು ಅಂತ ಕೇಳಿದ್ರೆ ಫಸ್ಟ್ ಒನ್ ಬಾಕ್ಸಿಂಗು, ಮತ್ತೆ ಇನ್ನೊಂದು ಅಥ್ಲೆಟಿಕ್ಸ್ ಮತ್ತೆ ಬಾಕ್ಸಿಂಗ್ ಅಲ್ಲಿ ಎರಡರಲ್ಲೂ ಕೂಡ ಭಾರತಕ್ಕೆ ಅತಿ ಹೆಚ್ಚು ಪದಕಗಳು ಬಂದಿವೆ. ಹಾಗೆ ಸ್ನೇಹಿತರೆ, ನಿಮ್ಗೆ ಎಕ್ಸಾಮ್ ಅಲ್ಲಿ ಖಂಡಿತ ಕೇಳ್ತಾರೆ ಪ್ಲೇಯರ್ ನ ನೇಮ್ಗಳು ಕೊಟ್ಟು ಇದರಲ್ಲಿ ಚಿನ್ನದ ಪದಕವನ್ನು ಪಡೆದವರು ಯಾರು ಈ ಬಾರಿ ಇದರಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಅಂತ ಕೇಳ್ತಾರೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಟಾಪಿಕ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಚಿನ್ನದ ಪದಕವನ್ನು ಗೆದ್ದಂತವರು ಯಾರು 2026 ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಅಂತ ನೋಡಿದರೆ ಪ್ರೀತಿ ಪವಾರ್, ಜೈಸ್ಮಿನ್ ಲಂಬೋರಿಯಾ, ಸಾಕ್ಷಿ, ಅಂಕುಶ್ ಪಂಗಾಲ್, ಆಶೀಶ್ ಕುಮಾರ್ ಮತ್ತೆ ದೇವಶ್ರೀ, ಇಷ್ಟು 7 ಜನಕ್ಕೆ ಬಾಕ್ಸಿಂಗ್ ಅಲ್ಲಿ ಚಿನ್ನದ ಪದಕ ಬಂದಿದೆ. ಹಾಗೆ ಜೂಡೋದಲ್ಲಿ ಅಸ್ಮಿತಾ ಡೇ. ನೋಡಿ ಸ್ನೇಹಿತರೆ, ಜೂಡೋ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಪಡೆದಂತಹ ಭಾರತದ ಮೊದಲ ಮಹಿಳೆ ಯಾರು ಅಂತ ಕೇಳಿದ್ರೆ ಅಸ್ಮಿತಾ ಡೇ. ಇನ್ನೊಬ್ರು ಹರ್ಪ್ರೀತ್ ಸಿಂಗ್, ಇವ್ರಿಗೂ ಕೂಡ ಚಿನ್ನದ ಪದಕ ಬಂದಿದೆ. ವೇಟ್ ಲಿಫ್ಟಿಂಗ್ ಅಲ್ಲಿ ಮೀರಾಬಾಯಿ ಚಾನು, ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಭಾರತಕ್ಕೆ ಸತತವಾಗಿ 3 ಚಿನ್ನದ ಪದಕವನ್ನು ಗೆದ್ದುಕೊಟ್ಟಂತಹ ಬಾಕ್ಸಿಂಗ್ ಮಹಿಳೆ ಯಾರು ಅಂತ ಕೇಳಿದ್ರೆ ವೇಟ್ ಲಿಫ್ಟಿಂಗ್ ಅಲ್ಲಿ ಮೀರಾಬಾಯಿ ಚಾನು. ನೆಕ್ಸ್ಟ್ ಆರ್ ಮುತ್ತುಂಪಾಡಿ, ಇವ್ರಿಗೂ ಕೂಡ ಬಂದಿದೆ. ಅಥ್ಲೆಟಿಕ್ಸ್ ಅಲ್ಲಿ ಗುರ್ಬೀರ್ ಸಿಂಗ್, ಇವರು 10,000 ಮೀಟರ್ ಓಟದಲ್ಲಿ ಚಿನ್ನದ ಪದಕವನ್ನ ಭಾರತದ ಪರವಾಗಿ ಪಡೆದುಕೊಂಡಿದ್ದಾರೆ. ನೆಕ್ಸ್ಟ್ ಅತಿ ಹೆಚ್ಚು ಪದಕ ತಂದುಕೊಟ್ಟ ಕ್ರೀಡೆ ಯಾವುದು ಅಂತ ಕೇಳಿದ್ರೆ ಬಾಕ್ಸಿಂಗ್. ನಾನು ಆಲ್ರೆಡಿ ಹೇಳಿದ್ದೀನಿ, 2026 ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಭಾರತಕ್ಕೆ ಅತಿ ಹೆಚ್ಚು ಚಿನ್ನದ ಪದಕವನ್ನು ತಂದುಕೊಟ್ಟ ಕ್ರೀಡಾ ವಿಭಾಗ ಯಾವುದು ಅಂದ್ರೆ ಬಾಕ್ಸಿಂಗ್. ಅತಿ ಹೆಚ್ಚು ಬೆಳ್ಳಿ ಪದಕಗಳನ್ನು ತಂದುಕೊಟ್ಟಂತಹ ಕ್ರೀಡೆ ವೇಟ್ ಲಿಫ್ಟಿಂಗ್. ನೆಕ್ಸ್ಟ್ ಒಂದೇ ಆವೃತ್ತಿಯಲ್ಲಿ ಒಂದೇ ಸೀಸನ್ ನಲ್ಲಿ 2 ಪದಕಗಳನ್ನ ಗೆದ್ದುಕೊಂಡ ಮೊದಲ ಭಾರತೀಯ ಯಾರು ಅಂತ ಕೇಳಿದ್ರೆ ಗುರ್ಬೀರ್ ಸಿಂಗ್ ರವರು ಒಂದೇ ಆವೃತ್ತಿಯಲ್ಲಿ 2 ಪದಕಗಳನ್ನು ಪಡೆದ ಭಾರತದ ಮೊಟ್ಟ ಮೊದಲ ವ್ಯಕ್ತಿ ಆಗಿದ್ದಾರೆ. ನೆಕ್ಸ್ಟ್ ಈ ಬಾರಿ ಕಾಮನ್ವೆಲ್ತ್ ನಲ್ಲಿ ನಮ್ಮ ಕರ್ನಾಟಕದವ್ರಿಗೆ ಯಾರಿಗಾದ್ರೂ ಪದಕ ಬಂದಿದೆಯಾ ಅಂದ್ರೆ ಶಿಲ್ಪಾ ಅವರಿಗೆ, ಮೈಸೂರಿನ ಶಿಲ್ಪಾ ಅವರು ಕಂಚಿನ ಪದಕವನ್ನ ಗೆದ್ದಿದ್ದಾರೆ. ಇವರು ಪ್ಯಾರಾ ಅಥ್ಲೆಟಿಕ್ಸ್ ಶಾರ್ಟ್ ಪುಟ್ ನಲ್ಲಿ ಕಂಚಿನ ಪದಕವನ್ನು ಗೆದ್ದು ನಮ್ಮ ಕರ್ನಾಟಕದ ಕೀರ್ತಿಯನ್ನ ಇಮ್ಮಡಿಗೊಳಿಸಿದ್ದಾರೆ. ಶಿಲ್ಪಾ ಅವರು ಇವರು ಕಂಚು ಬಂದಿದೆ, ಕಂಚಿನ ಪದಕ ಬಂದಿದೆ. ಸ್ನೇಹಿತರೆ, ಇದು 2026 ಆಯ್ತು. ಎಕ್ಸಾಮ್ ಅಲ್ಲಿ ನಿಮ್ಗೆ ಹಿಂದಿನ ಕೇಳ್ತಾರೆ. ಎಕ್ಸಾಮ್ಗೆ ಹೋದ್ರೆ ಏನ್ ಮಾಡಿರ್ತಾರೆ ಅಂದ್ರೆ ಒಂದ್ ಮಾತ್ರ ನೋಡ್ಕೊಂಡಿರ್ತಾರೆ, 2026 ಬಿಡು ಈ ಬಾರಿ ಕೇಳ್ತಾರೆ ಅಂತ. ಬಟ್ ನಮಗೆ ಕನ್ಫ್ಯೂಸ್ ಮಾಡಕ್ಕೆ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಹಿಂದಿಂದ ಕೇಳ್ತಾರೆ. ಹಿಂದಿಂದ ನೋಡೋದಾದ್ರೆ 2022 ಕಾಮನ್ವೆಲ್ತ್ ಗೇಮ್ಸ್ ಎಲ್ಲಿ ನಡೆದ್ವು ಅಂತ ಕೇಳಿದ್ರೆ ಇಂಗ್ಲೆಂಡಿನ ಬರ್ಮಿಂಗ್ಹ್ಯಾಮ್ ಅಲ್ಲಿ ನಡೆದ್ವು. ಭಾರತ 2022ನೇ ಸಾಲಿನಲ್ಲಿ ಎಷ್ಟು ಪದಕಗಳನ್ನು ಪಡೆದಿತ್ತು ಅಂದ್ರೆ 61 ಪದಕಗಳನ್ನು ಪಡೆದಿತ್ತು 2022ರಲ್ಲಿ. 2026ರಲ್ಲಿ 39 ಪದಕ, 2022ರಲ್ಲಿ 61 ಪದಕ. ಆಗ್ಲೂ ಕೂಡ 4ನೇ ಸ್ಥಾನ 2022ರಲ್ಲಿ, 2026ರಲ್ಲೂ ಕೂಡ 4ನೇ ಸ್ಥಾನ. ಕಾಮನ್ವೆಲ್ತ್ ಗೇಮ್ಸ್ ಆಯೋಜನೆಗೊಳ್ಳೋದು ಕೂಡ 4 ವರ್ಷಗಳಿಗೆ ಒಮ್ಮೆ. 2022ರಲ್ಲಿ ಒಟ್ಟು 22 ಚಿನ್ನ, 16 ಬೆಳ್ಳಿ, 23 ಕಂಚು ಬಂದಿತ್ತು. ಆಗ್ಲೂ ಕೂಡ ಭಾರತ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನ. ನೆಕ್ಸ್ಟ್ ಇದು ಕಾಮನ್ವೆಲ್ತ್ ಗೇಮ್ಸ್
ಯಾವಾಗ ನಡೀತು, ಅದ್ರ ಐತಿಹಾಸಿಕ ಹಿನ್ನೆಲೆ ಏನು ಅಂತ ಹೇಳಿ ನೋಡಿದರೆ, ಯಾಕಂದ್ರೆ ಲಾಸ್ಟ್ ಟೈಮ್ ಭಾನುವಾರ ನಡೆದಂತಹ ಪಿ ಸಿ ಎಕ್ಸಾಮ್ ಅಲ್ಲಿ ಸಮ್ಮರ್ ಒಲಿಂಪಿಕ್ಸ್ ಮೊದಲು ಆಯೋಜನೆಗೊಂಡ ವರ್ಷ ಯಾವುದು ಅಂತ ಕೇಳಿದ್ರೆ, ಆ ಹಿನ್ನೆಲೆಯಲ್ಲಿ ನಾವು ಈ ಬಾರಿ ಕಾಮನ್ವೆಲ್ತ್ ಗೇಮ್ಸ್ ಇಂದ ಕ್ವಶನ್ ಎಕ್ಸ್ಪೆಕ್ಟ್ ಮಾಡಬಹುದು. ನೋಡಿ, ಇದು ಪ್ರಾರಂಭವಾಗಿದ್ದು 1930ರಲ್ಲಿ ಮೊದಲ ಬಾರಿಗೆ ಆಯೋಜನೆ ಆಗಿತ್ತು. ಎಲ್ಲಿ ಅಂದ್ರೆ ಕೆನಡಾದ ಹ್ಯಾಮಿಲ್ಟನ್ 1930. 1930ರಲ್ಲಿ 1930ಲಿ ಹ್ಯಾಮಿಲ್ಟನ್ ನಲ್ಲಿ ಭಾರತ ಮೊಟ್ಟ ಮೊದಲ ಬಾರಿಗೆ ಕಾಮನ್ವೆಲ್ತ್ ಗೇಮ್ಸ್ ಆಯೋಜನೆ ಆದವು. ಸ್ನೇಹಿತರೆ, ಅಟ್ ದ ಸೇಮ್ ಟೈಮ್ 1930ಲಿ ಭಾರತದಲ್ಲಿ ಒಂದು ಇಂಪಾರ್ಟೆಂಟ್ ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥ ಒಂದು ಇನ್ಸಿಡೆಂಟ್ ಇದೆ. ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡಿ. ಇದನ್ನ ಮುಂಚೆ ಕಾಮನ್ವೆಲ್ತ್ ಗೇಮ್ಸ್ ಅಂತ ಕರೀತಾರಿಲ್ಲ. ಇದರ ಮುಂಚಿನ ಹೆಸರು ಏನಪ್ಪಾ ಅಂದ್ರೆ ಬ್ರಿಟಿಷ್ ಎಂಪೈರ್ ಗೇಮ್ಸ್. ಕಾಮನ್ವೆಲ್ತ್ ಗೇಮ್ಸ್ ನ ಮೊದಲ ಹೆಸರು ಏನು ಅಂತ ಕೇಳಿದ್ರೆ ಬ್ರಿಟಿಷ್ ಎಂಪೈರ್ ಗೇಮ್ಸ್. ಇದು 1978ರಿಂದ ಅಧಿಕವಾಗಿ ಕಾಮನ್ವೆಲ್ತ್ ಗೇಮ್ಸ್ ಅಂತ ಹೇಳಿ ಮರುನಾಮಕರಣ ಮಾಡ್ತಾರೆ. ಇದನ್ನ ಪ್ರತಿ 4 ವರ್ಷಗಳಿಗೊಮ್ಮೆ ಆಯೋಜನೆ ಮಾಡ್ತಾರೆ. ಸ್ನೇಹಿತರೆ, ಇದರಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಏನೇನು ಐತಿಹಾಸಿಕ ಸಾಧನೆಗಳಿದಾವೆ ಪರೀಕ್ಷಾ ದೃಷ್ಟಿಯಿಂದ ನೋಡೋದಾದ್ರೆ, ನೋಡಿ ಸ್ನೇಹಿತರೆ, ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಪದಕ ಪಡೆದ ಭಾರತದ ಮೊದಲ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ರಶೀದ್ ಅನ್ವರ್. ಭಾರತದ ಪರವಾಗಿ ಕಾಮನ್ವೆಲ್ತ್ ನಲ್ಲಿ ಪದಕ ಪಡೆದ ಮೊದಲ ವ್ಯಕ್ತಿ ಯಾರು ಅಂದ್ರೆ ರಶೀದ್ ಅನ್ವರ್. 1934 ಅಲ್ಲಿ ಅವರು ಕಂಚಿನ ಪದಕವನ್ನ ಗೆದ್ದಿರ್ತಾರೆ. ಆದರೆ ಕಾಮನ್ವೆಲ್ತ್ ನಲ್ಲಿ ಚಿನ್ನದ ಪದಕ ಪಡೆದ ಮೊದಲ ಭಾರತೀಯ ಯಾರು ಅಂತ ಕೇಳಿದ್ರೆ ನಿಮ್ಗೆಲ್ರಿಗೂ ಗೊತ್ತಿದ್ದೆ ಮಿಲ್ಕಾ ಸಿಂಗ್. 1958 ಅಲ್ಲಿ ಇವರು ಭಾರತಕ್ಕೆ ಮೊದಲ ಬಾರಿಗೆ ಚಿನ್ನವನ್ನ ಗೆದ್ದುಕೊಡ್ತಾರೆ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ. ಸ್ನೇಹಿತರೆ, ನಿಮ್ಗೊಂದು ಕ್ವಶನ್ ಕೇಳ್ತೀನಿ, ಭಾರತಕ್ಕೆ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಪದಕ ತಂದುಕೊಟ್ಟ ಮೊದಲ ಭಾರತೀಯ ಮಹಿಳೆ ಯಾರು? ಕಮೆಂಟ್ ಬಾಕ್ಸ್ ಅಲ್ಲಿ ದಯಮಾಡಿ ನೀವು ಆನ್ಸರ್ ಮಾಡಿ. ಹಾಗಾದ್ರೆ ಭಾರತ ಎಷ್ಟು ಬಾರಿ ಕಾಮನ್ವೆಲ್ತ್ ಗೇಮ್ಸ್ ನ ಆಯೋಜನೆ ಮಾಡಿದೆ ಅಂದ್ರೆ 2010ರಲ್ಲಿ ಭಾರತ ಕಾಮನ್ವೆಲ್ತ್ ಗೇಮ್ಸ್ ನ ಆಯೋಜನೆ ಮಾಡಿತ್ತು. ಮುಂಬರ್ತಕ್ಕಂಥ 2030ರಲ್ಲಿ ಭಾರತ ಕಾಮನ್ವೆಲ್ತ್ ಗೇಮ್ಸ್ ಅನ್ನ ಆಯೋಜನೆ ಮಾಡಿದೆ. ನಿಮ್ಗೆ ಸ್ಟೇಟ್ಮೆಂಟ್ ವೈಸ್ ಗೆ ಈ ಪ್ರಶ್ನೆಗೆ ಉತ್ತರ ತುಂಬಾ ಈಸಿ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಮುಂದಿನ ಕಾಮನ್ವೆಲ್ತ್ ಗೇಮ್ಸ್ ಗಳು ಎಲ್ಲಿ ನಡೀತವೆ ಅಂದ್ರೆ ಭಾರತದಲ್ಲಿ ನಡೀತವೆ, ಅಹಮದಾಬಾದ್ ಅಲ್ಲಿ ನಡೀತವೆ. ಇಲ್ಲಿ ಅಹಮದಾಬಾದ್, ಇದು ಗುಜರಾತ್ ಅಲ್ಲಿ ಕಂಡು ಬರ್ತಕ್ಕಂಥ ಅಹಮದಾಬಾದ್ ಅಲ್ಲಿ ಕಾಮನ್ವೆಲ್ತ್ ಗೇಮ್ಸ್ 2030ಕ್ಕೆ ನಡೀತವೆ. 2022 ಬರ್ಮಿಂಗ್ಹ್ಯಾಮು, 2026 ಗ್ಲಾಸ್ಗೋ, 2030 ಭಾರತದ ಅಹಮದಾಬಾದ್. ನೆಕ್ಸ್ಟ್ ಸ್ನೇಹಿತರೆ, ಲೈನರ್ ಪ್ರಶ್ನೆಗಳು, ಹಿಂದೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು, ಮುಂಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಕೇಳಬಹುದಾದಂತಹ ಪ್ರಶ್ನೆಗಳು ನೋಡಿದರೆ ಲೈನ್ ಅಲ್ಲಿ 2026 ಕಾಮನ್ವೆಲ್ತ್ ಕ್ರೀಡಾಕೂಟ ಎಲ್ಲಿ ಆಯೋಜನೆ ಆಗಿದೆ ಅಂತ ಕೇಳಿದ್ರೆ ಗ್ಲಾಸ್ಗೋ, ಸ್ಕಾಟ್ಲೆಂಡ್. ಕಾಮನ್ವೆಲ್ತ್ ನಲ್ಲಿ ಭಾರತಕ್ಕೆ ಮೊದಲು ಚಿನ್ನದ ಪದಕ ತಂದುಕೊಟ್ಟವರು ಯಾರು ಅಂತ ಕೇಳಿದ್ರೆ ಮಿಲ್ಕಾ ಸಿಂಗ್. ಚಿನ್ನದ ಪದಕ ತಂದುಕೊಟ್ಟವರು ಯಾರು ಅಂತ ಕೇಳಿದ್ರೆ ಕಾಮನ್ವೆಲ್ತ್ ನಲ್ಲಿ ಮಿಲ್ಕಾ ಸಿಂಗ್. 2026ರಲ್ಲಿ ಭಾರತಕ್ಕೆ ಅತಿ ಹೆಚ್ಚು ಪದಕ ತಂದುಕೊಟ್ಟ ಕ್ರೀಡೆ ಯಾವುದು ಅಂತ ಕೇಳಿದ್ರೆ ಬಾಕ್ಸಿಂಗ್. ಯಾವುದು ಅಂದ್ರೆ ಬಾಕ್ಸಿಂಗ್. ಅದಕ್ಕಿಂತ ಮುಂಚೆ ನಿಮ್ಗೆ ಒಂದು ಕ್ವಶನ್ ಕೇಳ್ತೀನಿ, ಈ ಬಾರಿಯ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಭಾರತಕ್ಕೆ ಮೊದಲ ಪದಕವನ್ನು ತಂದುಕೊಟ್ಟಂತಹ ವ್ಯಕ್ತಿ ಯಾರು? ಆನ್ಸರ್ ಮಾಡಿ. ಈ ಬಾರಿ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಭಾರತದ ಪರವಾಗಿ ಮೊದಲ ಪದಕವನ್ನು ಪಡೆದಂತಹ ವ್ಯಕ್ತಿ ಜಂಡು ಕುಮಾರ್. ಜಂಡು ಕುಮಾರ್ ಈ ಬಾರಿ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಭಾರತಕ್ಕೆ ಮೊದಲ ಪದಕವನ್ನು ತಂದುಕೊಟ್ಟಂತ ವ್ಯಕ್ತಿ ಜಂಡು ಕುಮಾರ್ ಅವರು. ಸ್ನೇಹಿತರೆ, ಎಲ್ರಿಗೂ ಕೂಡ ಧನ್ಯವಾದಗಳು. ಸ್ನೇಹಿತರೆ, ದಯಮಾಡಿ ನಾವ್ ಹೇಳ್ತಕ್ಕಂಥ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಯಾರು ಸಬ್ಸ್ಕ್ರೈಬ್ ಆಗಿರ್ತಾರೆ ನೋಡಿ, ಅವ್ರಿಗೆ ನಾವು ನಮ್ಮ ಚಾನಲ್ ವತಿಯಿಂದ ಈ ಒಂದು PDF ನ ಕರೆಂಟ್ ಅಫೇರ್ಸ್ ನ ಪ್ರತಿದಿನ ಬರ್ತಕ್ಕಂಥದ್ದನ್ನ ನಿಮ್ಗೆ ಉಚಿತವಾಗಿ ನೀಡ್ತಾ ಇದೀವಿ. ಇದ್ರ ಸದುಪಯೋಗವನ್ನ ಪಡಿಸ್ಕೊಂಡು ಎಲ್ರು ಕೂಡ ಪರೀಕ್ಷೆಯಲ್ಲಿ ಸಕ್ಸಸ್ ಆಗಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ.